ಕೋಲಾರ ನಗರದ ಹೊರವಲಯದ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ನೂತನವಾಗಿ ಮಕ್ಕಳ ಹೃದ್ರೋಗ ವಿಭಾಗವನ್ನು ತೆರೆಯಲಾಗಿದೆ ಎಂದು ಮಕ್ಕಳ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆರ್ ಪ್ರಕಾಶ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಚಿಕಿತ್ಸೆಗೆ ಬೆಂಗಳೂರಿಗೆ ಬರುವುದನ್ನು ತಪ್ಪಿಸಲು ಸಹ ರೋಗಿಗಳಿಗೆ ಅನುಕೂಲ ಆಗಲೆಂದು ನೂತನವಾಗಿ ಮಕ್ಕಳ ಹೃದ್ರೋಗ ವಿಭಾಗವನ್ನು ತೆರೆಯಲಾಗಿದೆ. ತಿಂಗಳ 4ನೇ ಬುಧವಾರ ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ನುರಿತ ವೈದ್ಯರು ವಿಶೇಷವಾಗಿ ಮಕ್ಕಳ ಹೃದಯ ಕಾಯಿಲೆ ಬಗ್ಗೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ ಅಂತ ತಿಳಿಸಿದರು. ಮಕ್ಕಳ ಕೈ ಬೆರಳುಗಳು ನೀಲಿ ಬಣ್ಣಕ್ಕೆ ತಿರುಗುವುದು, ಬೆಳವಣಿಗೆ ಕುಂಠಿತ ಆಗೋದು, ತೂಕ ಕಡಿಮೆ ಆಗೋದು ಹಾಗೂ ಅಸಾಮಾನ್ಯ ಹೃದಯ ಬಡಿತ, ಆಗಾಗ ನಿಮೋನಿಯಾ ಜ್ವರ ಬರುವುದು ಮಕ್ಕಳಲ್ಲಿ ಹೃದಯ ಸಂಬಂಧಿಸಿದ ಕಾಯಿಲೆಯ ಲಕ್ಷಣಗಳಾಗಿದ್ದು, ಇಂತಹ ಮಕ್ಕಳ ಹೃದಯ ತಪಾಸಣೆ ಮಾಡಿಸುವುದು ಸೂಕ್ತ ಅಂತ ವಿವರಿಸಿದರು. ಕಾಯಿಲೆಯಿಂದ ಹಾರ್ಟಿಗೆ ಸಪ್ಲೈ ಮಾಡುವ ಒಂದು ರಕ್ತನಾಳ ಇರುತ್ತಲ್ಲ, ಅದು ಬ್ಲಾಕ್ ಆದಾಗ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅದಕ್ಕೆ ನೀವು ಕೇಳಿರ್ಬೋದು, ಆಂಜಿಯೋಗ್ರಾಮ್ ಮಾಡಿ ನೋಡ್ತಾರೆ ಅಥವಾ ಸಿಟಿ ಸ್ಕ್ಯಾನ್ ಮಾಡಿ ನೋಡ್ತಾರೆ, ಬಲೂನ್ ಹಾಕಿ ಅಥವಾ ಸ್ಟೆಂಟ್ ಹಾಕಿ ಅದನ್ನ ಆ ಬ್ಲಾಕ್ ನ ತೆರವುಗೊಳಿಸ್ತಾರೆ. ಬಟ್ ಮಕ್ಕಳಲ್ಲಾಗೋ ಹಾರ್ಟ್ ತೊಂದರೆಗಳು ವಿಭಿನ್ನ. ಅದು ಮೋಸ್ಟ್ ಆಫ್ ಇಟ್ ಹುಟ್ಟದಾಗಿಂದನೇ ಬಂದಿರುವಂತ ಒಂದು ಹಾರ್ಟಿನ ತೊಂದರೆ. ಹಾರ್ಟಿನ ಒಳಗಡೆ ರಂಧ್ರ ಇರ್ಬೋದು ಅಥವಾ ಶ್ವಾಸಕೋಶದ ರಕ್ತನಾಳದಲ್ಲಿ ಒಂದು ಬ್ಲಾಕ್ ಇರಬಹುದು. ಅದರಿಂದ ನಾವು ನೀಲಿ ಹಾಕಬಹುದು ಅಥವಾ ಹಾರ್ಟ್ ಫೇಲ್ಯೂರ್ ಹಾಕಬಹುದು. ಇವಾಗ 2 ತರ ಆಗುತ್ತೆ. ನಮ್ಗೆ ನಾರ್ಮಲ್ ಹ್ಯೂಮನ್ ಹಾರ್ಟ್ ನಲ್ಲಿ ನೀಲಿ ರಕ್ತ, ಕೆಂಪು ರಕ್ತ ಎರಡು ಸೆಪರೇಟ್ ಇರುತ್ತೆ. ನೀಲಿ ರಕ್ತ ಶ್ವಾಸಕೋಶದೊಳಗೆ ಹೋಗುತ್ತೆ, ನಾವು ಉಸಿರಾಡುವಾಗ ಅಲ್ಲಿಂದ ಆಕ್ಸಿಜನ್ ತಗೊಳುತ್ತೆ. ಅದೇ ರಕ್ತ ಪ್ಯೂರಿಫೈ ಆದ್ಮೇಲೆ ಕೆಂಪು ರಕ್ತ ಎಡಗಡೆ ಭಾಗಕ್ಕೆ ಬಂದು ಅದು ಪೂರ್ತಿ ಬಾಡಿಗೆ ಪ್ರಚಲಿತವಾಗುತ್ತೆ. ಮೆಡಿಕಲ್ ಸೈನ್ಸ್ ಕೇಳಿದ್ರೆ 14 ವರ್ಷಕ್ಕಿಂತ ಕಡಿಮೆ ಇರೋರನ್ನ ಮಕ್ಕಳು ಅಂತ ಕರೀತಾರೆ. ಅವ್ರ ಲೆಟರ್ ಅವ್ರ ಹೆಸರು ಕರೆಕ್ಟ್ ಆಗಿದ್ರೆ, ಲೆಟರ್ ಬಂದ್ರೆ, ಆಯುಷ್ಮಾನ್ ಭಾರತ್ ಲೆಟರ್ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಮಾಡಿಸ್ತೀವಿ. ಇನ್ನೊಂದೇನಂದ್ರೆ ಅವ್ರು ಹೋಗಿ ಲೆಟರ್ ತಗೋಬರೋದು ಪೇಷಂಟ್ ಕ್ರಿಟಿಕಲ್ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅದು ಅವ್ರಿಗೆ ಅವ್ರಿಗೆ ನಾವು ಫುಲ್ 100% ಫುಲ್ ಪ್ಯಾಕೇಜ್ ಅಲ್ಲಿ ಮಾಡಿ ನಾವು ಡಿಸ್ಕೌಂಟೆಡ್ ರೇಟ್ ಅಲ್ಲಿ ನಿಮ್ ಮೀಡಿಯಾ ಅವರಿಗೆ ನಾವು ಮಾಡ್ಕೊಟ್ಟಿದ್ದೀವಿ. ಓಕೆ, 3 ಲಕ್ಷ ಇರೋ ಪ್ಯಾಕೇಜ್ ನ 120 ನಾವು ಮಾಡ್ಕೊಟ್ಟಿದ್ದೀವಿ. ಅದೆಲ್ಲ ಆಕ್ಸೆಪ್ಟ್ ಮಾಡ್ತೀವಿ, ಯಾಕಂದ್ರೆ ಫುಲ್ ಡಾಕ್ಯುಮೆಂಟೇಶನ್ ಇದ್ರೇನೆ ನಾವು ತಗೊಂತಾ ಇರೋದು ಸರ್. ಯಾಕಂದ್ರೆ ಕೆಲವು ಇನ್ಸಿಡೆಂಟ್ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಕೆಲವ್ರದ್ದು BPL ಕಾರ್ಡ್ ಇದೆ ಅಂತ ನಾವು ಪ್ರೊಸೀಜರ್ ಮಾಡಿರ್ತೀವಿ ನೈಟು, ತಿರ್ಗಾ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ APL ಆಗಿರ್ತದೆ, ಕೆಲವ್ರಿಗೆ ಕ್ಯಾನ್ಸಲ್ ಆಗ್ಬಿಟ್ಟಿರ್ತದೆ. ಅವಾಗ ಅದೇ ಅವ್ರು 1 ಲಕ್ಷ 2 ಲಕ್ಷ ಕಟ್ಟಿ ಅಂದ್ರೂ ನಾವು ಕಟ್ಟಕ್ ರೆಡಿ ಇರಲ್ಲ. ಇನ್ನೊಂದು ಎಮರ್ಜೆನ್ಸಿ ಇರೋ ಪೇಷಂಟ್ ನ ಯಾರು ನಾವು ಡಿಮ್ಯಾಂಡ್ ಮಾಡೋದಿಲ್ಲ. ನೀವು ಕಾಸ್ಟ್ ಕಟ್ಟಿ BPL ಕಾರ್ಡ್ ತಗೊಂಡ್ಬಂದು ಇವಾಗ ಕೊಡಿ ಅಂತ. ನೀವು ಬೆಳಗ್ಗೆ ತಗೊಂಡ್ಬಂದ್ರು ಬೇಸಿಕ್ ಟ್ರೀಟ್ಮೆಂಟ್ಸ್ ಏನಾಗ್ಬೇಕು, ಎಮರ್ಜೆನ್ಸಿ ಲೈಫ್ ಸೇವ್ ಮಾಡೋದಕ್ಕೆ ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋದು ಫಸ್ಟ್. ತುಂಬಾ ಹಾರ್ಟಿನ ರಂಧ್ರಗಳಿರ್ಬೋದು ಅಥವಾ ಮಗು ನೀಲಿ ಆಗಬಹುದು, ಹಾರ್ಟ್ ಫೇಲ್ಯೂರ್ ಇರ್ಬೋದು, ಅಂತದನ್ನೆಲ್ಲ ತುಂಬಾ ಕಾಯಿಲೆಗಳನ್ನ ಇಲ್ಲೇ ಟ್ರೀಟ್ ಮಾಡ್ಬೇಕಂತ ಸಾಧ್ಯತೆಗಳು ಇದೆ. ಸೊ ನಮ್ಮ ಆರ್ಎಲ್ ಜಾಲಪ್ಪ ಹಾಸ್ಪಿಟಲ್ ಕೋಲಾರದಲ್ಲಿ ಪ್ರೆಸೆಂಟ್ಲಿ ಅದರ ಒಂದು ಬೇಸಿಕ್ ನೆಸೆಸಿಟಿ ಇದೆ, ಅದಕ್ಕೆ ಬೇಕಾಗುವಂತ ಸ್ಪೆಷಾಲಿಟಿನೂ ಇದೆ. ಸೊ ಅದನ್ನ ಇಂಪ್ರೂವ್ ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋ ಒಂದು ಪ್ರಯತ್ನ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ನೇನ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕೇಳ್ಬೋದು. ಮಕ್ಕಳಿಗೆ ಸ್ಪೆಷಲ್ ಅಂತ ಇದೆ, ಹೃದಯಾಘಾತ ಅದು